ತಿರುವಡಿಶೂಲಂ ಗ್ರಾಮದಲ್ಲಿ 51 ಅಡಿ ಎತ್ತರದ ಕರುಮಾರಿಯಮ್ಮನ ದೇವಾಲಯ ಇನ್ನೂ ನಿರ್ಮಾಣದ ಹಂತದಲ್ಲಿದೆ. ಈ ದೇವಾಲಯ ಬೆಂಗಳೂರಿನಿಂದ 340 ಕಿಲೋಮೀಟರ್ ದೂರದಲ್ಲಿದೆ. ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಚೆಂಗಲ್ಪಟ್ಟು ಪಟ್ಟಣದ ತಿರುವಾದಿಸೂಲಂ ಎಂಬ ಗ್ರಾಮದಲ್ಲಿ ಇದೆ. ತಿರುಪೋರೂರ್ಗೆ ಹೋಗುವ ಬಸ್ಸುಗಳೆಲ್ಲ ಅಲ್ಲಿ ನಿಲ್ಲಿಸುತ್ತಾರೆ. ಈ ದೇವಾಲಯವನ್ನು ಶ್ರೀ ಮಧುರೈ ಮುತ್ತುಸ್ವಾಮಿಗಳು ನಿರ್ಮಿಸಿದ್ದಾರೆ. ಇವರ ಕನಸಿನಲ್ಲಿ ದೇವಾಲಯ ನಿರ್ಮಿಸಲು ಕರುಮಾರಿಯಮ್ಮ ಸೂಚಿಸಿದಳಂತೆ. ತಿರುವೆಂಕಾಡ್ ಕರಿಮಾರಿಯಮ್ಮ ದೇವಾಲಯವನ್ನು ನಿರ್ಮಿಸಿದ ಶ್ರೀ ತಂಬು ಸ್ವಾಮಿಗಳು ಇವರ ವಂಶದವರು. ದೇವಾಲಯ ಆವರಣದಲ್ಲಿ 32 ಅಡಿ ಎತ್ತರದ ತ್ರಿಶೂಲವಿದೆ ಹಾಗೂ ಸಿಂಹ ವಾಹನವಿದೆ. ದೇವಾಲಯದ ಸುತ್ತಲೂ ದುರ್ಗಿ, ವಾರಾಹಿ, ಮಹಾಲಕ್ಷ್ಮಿ, ಪ್ರತ್ಯಂಗಿರ ಹಾಗೂ ಮೂಲ ಕರುಮಾರಿಯಮ್ಮನ ದೇವಾಲಯವಿದೆ. ದೇವಾಲಯದ ಸುತ್ತಲೂ ಹಸಿರು ಬೆಟ್ಟಗಳಿಂದ ಕಂಗೊಳಿಸುತ್ತಿದೆ. ಕರಿಮಾರಿಯಮ್ಮನವರ ವಿಗ್ರಹ 51 ಅಡಿ ಎತ್ತರವಿದೆ. ನೋಡಲು 2 ಕಣ್ಣು ಸಾಲದು. ಇದರ ತೂಕ 800 ಟನ್ ಗ್ರಾನೈಟ್ನ ಏಕಶಿಲಾ ಮೂರ್ತಿ. ಈ ವಿಗ್ರಹ 6 ವರ್ಷಕ್ಕೂ ಹೆಚ್ಚು ಕಾಲ ಕೆತ್ತಿದ್ದಾರಂತೆ. ಇದನ್ನು 2008ರಲ್ಲಿ ಸ್ಥಾಪಿಸಿದ್ದಾರೆ. ಅಮ್ಮನವರ 10 ಕೈಗಳಲ್ಲೂ ಆಯುಧ ಹಿಡಿದು ಕುಳಿತಿದ್ದಾರೆ. ಅಮ್ಮನವರ ವಿಗ್ರಹ 148 ಅಡಿ ಎತ್ತರದ ಲಿಂಗದ ಒಳಭಾಗದಲ್ಲಿರುವಂತೆ ಮಾಡುತ್ತಿದ್ದಾರೆ. ಸುತ್ತಲೂ 10,000 ಲಿಂಗ ಕೆತ್ತನೆ. ಇದರಲ್ಲಿ ಒಂದೊಂದು ಲಿಂಗದಲ್ಲೂ 1,000 ಲಿಂಗ ಕೆತ್ತನೆ ಮಾಡಿ 1 ಕೋಟಿ ಲಿಂಗ ಮಾಡುತ್ತಾರಂತೆ. ದೇವಾಲಯದ ಹಿಂದೆ 11 ಅಡಿ ಎತ್ತರವಿರುವ ವೆಂಕಟೇಶ್ವರ ಪೆರುಮಾಳ್ ದೇವಾಲಯ ಹಾಗೂ ಅಲುಮೇಲಮ್ಮನವರನ್ನು ಪ್ರತಿಷ್ಠಾಪಿಸುತ್ತಾರಂತೆ. ದೇವಾಲಯದ ಇನ್ನೊಂದು ಭಾಗದಲ್ಲಿ ಕಾಲಭೈರವ ಹಾಗೂ ಅಷ್ಟನಾಗವನವಿದೆ. ಇದರಲ್ಲಿ ಶೇಷನಾಗ, ಗುಲಿಕ, ವಾಸುಕಿ, ಶಂಖಪಾಲ, ತಕ್ಷಕ್, ಮಹಾಪದ್ಮ, ಪದ್ಮ, ಕಾರ್ಕೋಡಕರನ್ನು ನಾಗದೋಷ ನಿವಾರಣೆಗೆ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಇನ್ನೂ ಅನ್ನಛತ್ರಗಳು ಹಾಗೂ ಇನ್ನೂ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಮ್ಮನವರ ವಿಗ್ರಹವಂತೂ ಎಷ್ಟು ವರ್ಣಿಸಿದರೂ ಸಾಲದು.